ಭಕ್ತರ ದೇಣಿಗೆಯಿಂದ ಭಂಡಾರಮ್ಮನ ದೇವಾಲಯದ ಜೀರ್ಣೋದ್ಧಾರ. ಭಕ್ತರಲ್ಲಿ ಭಕ್ತಿ, ಭಕ್ತರ ಸಹಕಾರ ಇದ್ರೆ ಎಲ್ಲವೂ ಸಾಧ್ಯ. ನಂಜಾವಧೂತ ಸ್ವಾಮೀಜಿ. ದೊಡ್ಡಬಳ್ಳಾಪುರ ಮಾದರಿಯಲ್ಲಿ ಕೊರಟಗೆರೆ ಹಾಗೂ ತುಮಕೂರು ಜಿಲ್ಲೆಯ ರೈತರಿಗೂ ಎತ್ತಿನಹೊಳೆ ಯೋಜನೆಯ ಭೂ ಪರಿಹಾರವನ್ನ ನೀಡಬೇಕು ಅಂತ ಪಟ್ಟನಾಯಕನಹಳ್ಳಿ ಶ್ರೀಗಳ ಆಗ್ರಹ. ಎತ್ತಿನಹೊಳೆ ಯೋಜನೆ ಬಹಳ ಪ್ರಮುಖವಾದ ಯೋಜನೆಯಾಗಿದ್ದು, ಕೊರಟಗೆರೆ ತಾಲೂಕಿನಲ್ಲಿ ಸಾಕಷ್ಟು ರೈತರು ತಮ್ಮ ಜಮೀನನ್ನ ಕಳೆದುಕೊಳ್ತಿದ್ದಾರೆ. ಕೊರಟಗೆರೆ ತಾಲೂಕಿನಲ್ಲಿ ಜಮೀನು ಕಳೆದುಕೊಳ್ತಾ ಇರುವ ರೈತರಿಗೆ, ದೊಡ್ಡಬಳ್ಳಾಪುರದ ರೈತರಿಗೆ ನೀಡ್ತಾ ಇರುವ ಪರಿಹಾರವನ್ನ ಅದೇ ಮಾದರಿಯಲ್ಲಿ ತುಮಕೂರು ಜಿಲ್ಲೆಯ ಕೊರಟಗೆರೆಯ ರೈತರಿಗೂ ಪರಿಹಾರ ಹಣ ನೀಡಬೇಕು. ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಶ್ರೀ ನಂಜಾವಧೂತ ಸ್ವಾಮೀಜಿಯವರ ಮಾಧ್ಯಮಗಳ ಮೂಲಕ ಸರ್ಕಾರಕ್ಕೆ ಈ ರೀತಿಯಾಗಿ ಆಗ್ರಹಿಸಿದ್ದಾರೆ. ಕೊರಟಗೆರೆ ತಾಲೂಕಿನ ವಡ್ಡಕೆರೆ ಗ್ರಾಮದ ನೂತನವಾಗಿ ನಿರ್ಮಾಣವಾಗಿರುವ ಭಂಡಾರಮ್ಮ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ನಂಜಾವಧೂತ ಸ್ವಾಮೀಜಿಯವರು ಈ ಹೇಳಿಕೆಯನ್ನು ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರಿದ ದೊಡ್ಡಬಳ್ಳಾಪುರ ಹಾಗೂ ತುಮಕೂರು ಜಿಲ್ಲೆಯ ಕೊರಟಗೆರೆಯು ಬೆಂಗಳೂರಿನಿಂದ ದೂರದಲ್ಲಿದ್ದು, ಈ ಭಾಗದ ರೈತರಿಗೂ ಯಾವುದೇ ತಾರತಮ್ಯ ಮಾಡದೆ ದೊಡ್ಡಬಳ್ಳಾಪುರ ಭೂ ಕಳೆದುಕೊಳ್ತಾ ಇರುವ ರೈತರಿಗೆ ಯಾವ ರೀತಿ ಯಾವ ಹಣವನ್ನ ನಿಗದಿಪಡಿಸಿದ್ದರೂ ಅದೇ ಮಾದರಿಯಲ್ಲೇ ಕೊರಟಗೆರೆ ರೈತರಿಗೂ ನೀಡುವುದು ಬಹಳ ಮುಖ್ಯವಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಈ ಯೋಜನೆಯಿಂದ ಕೊರಡಿಯೂರು ತಾಲೂಕಿನ ಸುಮಾರು 65 ಕೆರೆಗಳಿಗೂ ನೀರು ಉತ್ತಮ ಯೋಜನೆಯಾಗಿದ್ದು, ಇನ್ನುಳಿದ ಕೆರೆಗಳಿಗೂ ಸಹ ಎತ್ತಿನಹೊಳೆ ನೀರು ತರುವುದಕ್ಕಾಗಿ ನಾವು ಈಗಾಗಲೇ ಸರ್ಕಾರಕ ಗಮನಕ್ಕೆ ತಂದಿದ್ದೇವೆ. ಅದರಂತೆ ತಾಲೂಕಿನ ಬಹುತೇಕ ಎಲ್ಲ ಕೆರೆಗಳಿಗೂ ಎತ್ತಿನಹೊಳೆ ನೀರು ಬಿಡಬೇಕೆಂದು ತಿಳಿಸಿದರು. ಈಗಾಗಲೇ ನಾವು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದು, ದೊಡ್ಡಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ನಿಗದಿಪಡಿಸಿರುವಂತೆ ಕೊರಟಗೆರೆ ತಾಲೂಕಿನ ಭೂ ಕಳೆದುಕೊಳ್ತಾ ಇರುವ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು. ಆದಷ್ಟು ಬೇಗ ಹೆಚ್ಚಿನ ಕಾರ್ಯ ಪೂರ್ಣಗೊಂಡು ಕೊರಟಗೆರೆ ತಾಲೂಕಿನ ಎಲ್ಲ ಕೆರೆಗಳು ನೀರು ಬಂದು ರೈತರ ಬದುಕು ಹಸನಾಗಬೇಕೆಂದು ಹಾರೈಸಿದರು. ನಮ್ಮ ಮುಖಂಡರೆಲ್ಲರೂ ಸೇರಿ ಬಹಳ ಚಿಕ್ಕದಾಗಿದ್ದಂಥ ಭಂಡಾರದಮ್ಮ ದೇವಿಗೆ ಒಂದು ಮಂಟಪದಲ್ಲಿದ್ದಂಥ ದೇವಿಯನ್ನು ಇವತ್ತು ಬೃಹತ್ ದೇವಾಲಯವನ್ನು ಕಟ್ಟಿ ಲೋಕಾರ್ಪಣೆಗೊಳಿಸುವಂಥ ಒಂದು ಪುಣ್ಯ ಕಾರ್ಯದಲ್ಲಿ ಇವತ್ತೆಲ್ಲರೂ ನಾವು ಸೇರಿದ್ದೇವೆ. ನಮಗಂತೂ ಭಾಳ ಸಂತೋಷ ಆಯಿತು. ನಮ್ಮ ವಸಂತರಾಜು, ಚಿರ್ನಾಗಪ್ಪ, ಇದೆಲ್ಲ ಮುಖಂಡರುಗಳೆಲ್ಲರೂ ಸೇರಿ, ಈ ಗ್ರಾಮದ ಮುಖಂಡರು ಎಲ್ಲರೂ ಸೇರಿ ಇವತ್ತು ದೇವಾಲಯವನ್ನು ನಿರ್ಮಾಣ ಮಾಡಿ ಸುಂದರವಾಗಿ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ನಾನು ಅವರೆಲ್ಲರೂ ಕೂಡ ಶುಭಾಶಯಗಳನ್ನು ತಿಳಿಸ್ತಾ ಭಾಳ ಸಂತೋಷದ ವಿಷಯ. ಕೊರಟಗೆರೆ ವೀರನಾಗಮ್ಮನಿಗೂ ಮತ್ತು ಭಂಡಾರದಮ್ಮನಿಗೂ ಬಹಳ ಸಹೋದರತ್ವದ ಸಂಬಂಧಗಳು ಹಾಗೆ ಅಂತ. ಹಾಗಾಗಿ ಭಂಡಾರದಮ್ಮನ ದೇವಾಲಯ ಭಾಳ ವರ್ಷಗಳಿಂದ ಕೂಡ ಆಗಬೇಕು ಹಾಗೆ ಅಂತೇಳಿ ಭಾಗದ ಜನಗಳ ಒಂದು ಕನಸಿತ್ತು. ಅದನ್ನು ನಮ್ಮ ಮುಖಂಡರು ವಸಂತರಾಜ ಆದಿಯಾಗಿ ಎಲ್ಲರೂ ಸೇರಿ ಇವತ್ತು ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ತುಂಬ ಹೃದಯದ ಅಭಿನಂದನೆಯನ್ನು ತಿಳಿಸ್ತಾ, ಮತ್ತು ಈಗ ತಾನೇ ನಾನು ಮಾತನಾಡ್ತಾ ಇದ್ದೆ, ಈ ದೇಶದ ಬಹುದೊಡ್ಡ ಶಕ್ತಿ ಹಾಗೆ ಅಂತ ಹೇಳಿದ್ರೆ ರೈತರು. ಯಾವುದೇ ಭಾಗದಲ್ಲಿ ಅಭಿವೃದ್ಧಿ ಯೋಜನೆಗಳಿಗೆ ರೈತರು ಜಮೀನು ಕಳ್ಕೊಳ್ಬೇಕಾದ್ರೆ ಬಹುಶಃ ಅವ್ರ ಬದುಕೇ ಎಲ್ಲೋ ಒಂದು ಕಡೆ ಮೊಟಕಾಗ್ತದೆ. ಅದರಿಂದ ಯಾವುದಾದ್ರೂ ರೈತರ ಜಮೀನುಗಳು ಹೋಗುವಂಥದ್ದಾದರೆ ಅದಕ್ಕೆ ಅವರು ಬದುಕನ್ನು ರೂಪಿಸಿಕೊಳ್ಳುವಂಥ ದರವನ್ನು ಕೊಡಬೇಕು. ಹಾಗೆ ಇವತ್ತಿಲ್ಲಿ ಎತ್ತಿನಹೊಳೆ ಆಗ್ತಾ ಇದೆ. ನಾವೆಲ್ಲ 97-98ರಿಂದ ಹೋರಾಟಕ್ಕಾಗಿತ್ತು. ಅದನ್ನು ಆ ಭಾಗಕ್ಕೆ ಸೀಮಿತಗೊಳಿಸಿ ನಮ್ಮ ಭಾಗಕ್ಕೆ ಈಗ ಈ ಭಾಗಕ್ಕೆ ಎತ್ತಿನಹೊಳೆ ಕೊಡ್ತಾ ಇದ್ದಾರೆ. ಭಾಳ ಸಂತೋಷ. ಈ ತಾಲೂಕಿನಲ್ಲಿ 65 ಕೆರೆಗಳನ್ನು ತುಂಬಿಸುವಂಥ ಒಂದು ದೊಡ್ಡ ಯೋಜನೆ. ಇನ್ನು ಬಿಟ್ಟು ಹೋಗಿರುವಂಥ ಕೆರೆಗಳನ್ನು ಕೂಡ ಸೇರಿಸಲಿ. ಈಗೇನು ಜಮೀನು ಕಳ್ಕೊಂಡಿದ್ದಾರೆ ಅಥವಾ ಜಮೀನನ್ನ ಈಗ ಮತ್ತೆ ಹೊಸದಾಗಿ ನೋಟಿಫಿಕೇಶನ್ ಮಾಡ್ತಾರೋ ಅವರಿಗೆ ಅವರು ಕೇಳುವಂಥ ದರವನ್ನೇ ಕೊಡಬೇಕು ಅನ್ನುವಂಥದ್ದು ನನ್ನ ಮೊದಲಿನಿಂದಲೂ ಕೂಡ ಒತ್ತಾಯ. ಒಂದೇ ಬದು ಆ ಕಡೆ ದೊಡ್ಡಬಳ್ಳಾಪುರ, ಈ ಕಡೆ ತುಮಕೂರು ಎರಡೂ ಕೂಡ ಬೆಂಗಳೂರಿನ ಕೂಗಳತೆ ದೂರದಲ್ಲೇ ಇರೋವಂಥದ್ದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ದೊಡ್ಡಬಳ್ಳಾಪುರಕ್ಕೆ ದುಪ್ಪಟ್ಟು ದರವನ್ನು ಮತ್ತು ನಮ್ಮ ಕೊರಟಗೆರೆ ತಾಲೂಕಿನ ರೈತರಿಗೆ ಕಡಿಮೆ ದರವನ್ನು ಫಿಕ್ಸ್ ಮಾಡುವಂಥದ್ದು ಅದು ಕಾರ್ಯ ಸಾಧು ಅಲ್ಲ. ಇದರಿಂದ ಸರ್ಕಾರ ರೈತರು ಉಳಿದ್ರೇ
ಎಲ್ಲರೂ ಕೂಡ. ಅದರಿಂದ ಅವರಿಗೆ ಅನ್ಯಾಯ ಆಗಬಾರ್ದು, ರೈತರು ನೋವು ಮಾಡಿಕೊಳ್ಬಾರ್ದು. ಆ ಕಾರಣಕ್ಕಾಗಿ ನೀವೇನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಪರಿಹಾರ ಕೊಡ್ತಾ ಇದ್ದೀರಿ ಎಕರೆಗೆ, ಅದೇ ದರವನ್ನು ನಮ್ಮ ಜಿಲ್ಲೆಯ ಜನಕ್ಕೂ ಕೂಡ, ಕೊರಟಗೆರೆ ತಾಲೂಕಿನ ಜನಗಳು ಕೂಡ ಕೊಡಬೇಕು ಆಗಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ.